ಪ್ರೈಸ್ ಗಾಡ್, ಹಾಲೆಲೂಯಾ. ಕರ್ತರಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. We welcome each and every one of you in the name of our Lord and Savior Jesus Christ. And we believe when two or three have been gathered in the name of Jesus, there is a God in our midst. Hallelujah. ಎಷ್ಟು ಜನ ನಂಬ್ತೀರಿ? ಇಬ್ಬರು ಮೂರು ನಾವು ದೇವರ ಹೆಸರಲ್ಲಿ, ಯೇಸು ಕ್ರಿಸ್ತನ ಹೆಸರಲ್ಲಿ ಸೇರಿ ಬಂದಿರುವಾಗ ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ. ಈ ಸಾಯಂಕಾಲ ಅದ್ಭುತಗಳ ಸಾಯಂಕಾಲವಾಗಿ ನಮ್ಮ ಜೀವಿತಗಳಿಗೆ ಮಾರ್ಪಡುತ್ತೆ. ನಾವೆಲ್ಲ ಕಣ್ಗಳನ್ನು ಮುಚ್ಚಿ ದೇವರ ಸಾನ್ನಿಧ್ಯವನ್ನು ಎದುರು ನೋಡುವ. ಮಹಾಪರಿಶುದ್ಧರಾದ ಒಳ್ಳೆಯವರೇ, ಪರಲೋಕದಲ್ಲಿರುವ ತಂದೆ, ಅಪ್ಪ, ಈ ವೇಳೆಯಲ್ಲಿ ನಿನ್ನ ಪರಿಶುದ್ಧ ಪಾದಗಳಲ್ಲಿ ನಾವು ಬರ್ತೇವೆ. ನಮ್ಮ ನಂಬಿಕೆಗೆ ಆಧಾರ, ನಮ್ಮ ಜೀವಿತಗಳಿಗೆ ಆಧಾರವಾಗಿರುವ ದೇವರಾದ ನಿನ್ನ ಪ್ರಸನ್ನತೆಯನ್ನು ನಾವು ಹುಡುಕ್ತಾ ಇದ್ದೇವೆ. ಈ ಸಂಜೆ ಯಾರ್ಯಾರ ಪರಿಸ್ಥಿತಿಗಳು ಏನೇ ಆಗಿದ್ರೂ ಕೂಡ ನಿಮ್ಮ ಬಾಯಲ್ಲಿ ಬರುವ ಒಂದು ಮಾತು ಪ್ರತಿಯೊಬ್ಬರ ಜೀವನದಲ್ಲಿ ಉತ್ತಮವಾದ ಉನ್ನತ ಅದ್ಭುತಗಳನ್ನ ಸಾಧಿಸಿ ನಿನ್ನ ಹೆಸರಿನ ಉನ್ನತವಾಗಿ ಘನಪಡಿಸುವ ಹಾಗೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ಒಬ್ಬೊಬ್ಬರ ಜೀವಿತವನ್ನು ಮಾರ್ಪಡಿಸುತ್ತೆ ಅಂತ, ಆಶೀರ್ವದಿಸುತ್ತೆ ಅಂತ ನಂಬಿ ಬೇಡ್ತಾ ಇದ್ದೇವೆ. ಈ ಸಂಜೆ ಅದ್ಭುತಗಳು ನಮ್ಮ ಮಧ್ಯದಲ್ಲಿ ನಡೆಯಲಿ, ಅತಿಶಯಗಳು ನಮ್ಮ ಮಧ್ಯದಲ್ಲಿ ನಡೆಯಲಿ. ಎಲ್ಲ ನಿನ್ನ ನಂಬಿರೋ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಮೇಲಾದ ನಿನ್ನ ಅದ್ಭುತಗಳ ಅನುಭವಗಳಿಗೆ ದೇವರಾತ್ಮರು ನಡೆಸಲಿ. ಅಪ್ಪ, ಪರಿಶುದ್ಧಾತ್ಮರು ನಮ್ಮ ಮಧ್ಯದಲ್ಲಿ ಚಲಿಸಲಿ. ಲಾರ್ಡ್, ಐ ಪ್ರೇ the Holy Spirit shall fall afresh upon each and everyone who are listening to your word, and let there be the signs, wonders and miracles that will going to manifest, and everyone will going to praise you, and your name will be highly exalted and glorified, Lord. ಅಪ್ಪ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸಲಿ, ಅದ್ಭುತಗಳು ನಮ್ಮ ಮಧ್ಯದಲ್ಲಿ ನಡೀಲಿ ಸ್ವಾಮಿ. ಎಲ್ಲ ಕಾರ್ಯದಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೂ ಈ ಕೂಟವನ್ನ ಪರಿಶುದ್ಧಾತ್ಮರಾದ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು, ಎಲ್ಲ ಕಾರ್ಯದಲ್ಲಿ ನಾವು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾದ ಕಾರ್ಯಗಳನ್ನು ನೀವು ಮಾಡುವವರಾಗಿದ್ದೀರಿ ಅಂತ ನಿನ್ನ ಕರಗಳಲ್ಲಿ ಕೊಟ್ಟು ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜೀವವುಳ್ಳ ನನ್ನ ತಂದೆ. ಆಮೆನ್ ಅಂಡ್ ಆಮೆನ್. ಎಸ್, ನಾವೆಲ್ಲ ಹಾಗೆ ಕಣ್ಗಳನ್ನು ಮುಚ್ಚಿ ನಂಬಿಕೆಯುಳ್ಳವರಾಗಿ ದೇವ ಸಾನ್ನಿಧ್ಯದಲ್ಲಿ, ಅಪ್ಪ, ಈ ಸಂಜೆ ನೀವು ನಮ್ಮ ಮಧ್ಯದಲ್ಲಿ ಇದ್ದೀರಿ. ಈ ಸಂಜೆ ನೀವು ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸ್ತೀರಿ, ಅತಿಶಯಗಳನ್ನು ನಡೆಸ್ತೀರಿ. ನಿಮಗೆ ಸ್ತೋತ್ರ ರಾಜ. ನೀವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಬಾಯಿಗಳನ್ನು ತೊರೆದು ನಂಬಿಕೆಯುಳ್ಳವರಾಗಿ ನೀವಿರುವ ಸ್ಥಳದಲ್ಲಿ ದೇವರನ್ನು ಎದುರು ನೋಡುವವರಾಗಿ ಸಪಾ ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಎಲ್ಲ ಇಕ್ಕಟ್ಟುಗಳ ಮರದಲ್ಲಿ ನೀವು ನನ್ನ ಕೂಗಿ ಮೊರೆ ಇಡುವಿರಿ. ನಾನು ನಿಮಗೆ ವಿಶೇಷ ಸಹಾಯಕನಾಗಿರುವೇನೆ ಅಂತ ಹೇಳಿರೋ ದೇವರು, ಪ್ರತಿಯೊಂದು ವಿಷಯದಲ್ಲಿಯೂ ನಿನ್ನ ಸಹಾಯಕ್ಕಾಗಿ, ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಸಮ್ಮುಖಕ್ಕಾಗಿ ನಾವು ಬೇಡ್ತಾ ಇದ್ದೇವೆ. ನಮ್ಮದಲ್ಲಿ ಇಳಿದು ಬನ್ನಿ ಸ್ವಾಮಿ. ಥ್ಯಾಂಕ್ ಯು ಯೇಸಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಯೆಹೋವಾ ಹೀರೇ, ನನಗೆಲ್ಲ ನೀವೇ, ನನ್ನ ಅಗತ್ಯವೆಲ್ಲ ಸಂಧಿಸುವಿ. ಯೆಹೋವಾ ಹೀರೇ, ನನಗೆಲ್ಲ ನೀವೇ, ನನ್ನ ಅಗತ್ಯವೆಲ್ಲ ಸಂಧಿಸುವಿ. ಎಲ್ಲರೂ ಒಟ್ಟಾಗಿ ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ. ನನ್ನಿರೀಕ್ಷೆಗೂ ಮೇಲಾಗಿ ಮಾಡುವವರೇ, ನನ್ನ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವವರೇ, ನನ್ನಿರೀಕ್ಷೆಗೂ ಮೇಲಾಗಿ ಮಾಡುವವರೇ, ನನ್ನ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವವರೇ. ಯೆಹೋವಾ ಹೀರೇ, ನನಗೆಲ್ಲ ನೀವೇ, ನನ್ನ ಅಗತ್ಯವೆಲ್ಲ ಸಂಧಿಸುವಿ. ಎಲ್ಲರೂ ಒಟ್ಟಾಗಿ ನಂಬಿಕೆಯಿಂದ ಯೆಹೋವಾ ಹೀರೇ, ನನಗೆಲ್ಲ ನೀವೇ,
ನನ್ನ ಅಗತ್ಯವೆಲ್ಲ ಸಂಧಿಸುವಿ. ಕೈಗಳನ್ನೆತ್ತಿ ಒಂದೇ ಮನಸ್ಸುಳ್ಳವರಾಗಿ ಆರಾಧನೆ 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 ನಿಮಗೆ. once again ಆರಾಧನೆ 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 ನಿಮಗೆ. for the last time together, ಯೆಹೋವಾ ಹೀರೆ ನನಗೆಲ್ಲ ನೀವೇ, ನನ್ನ ಅಗತ್ಯವೆಲ್ಲ ಸಂಧಿಸುವಿ. ಎಲ್ಲ ಕೈಗಳನ್ನು ತಟ್ಟಿ ನಂಬಿಕೆಯುಳ್ಳವರಾಗಿ ಯೆಸ್ ಗಿವ್ ಹಿಮ್ ದ ಪ್ರೈಸ್. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು, ಇಕ್ಕಟ್ಟುಗಳಲ್ಲಿ ವಿಶೇಷ ಸಹಾಯಕರು, ಬಿಡುಗಡೆಯ ನಾಯಕರು, ವಿಮೋಚನಾ ಕರ್ತರು, ಸರ್ವ ಸೃಷ್ಟಿಯನ್ನು ಆಳುವ ಅಧಿನಾಯಕನು ಈ ಸಂಜೆ ನಮ್ಮ ಮಧ್ಯದಲ್ಲಿದ್ದಾರೆ. ಎಲ್ಲ ಕೈಗಳನ್ನು ತಟ್ಟಿ ನಂಬಿಕೆಯುಳ್ಳವರಾಗಿ ಎಸ್, ಈ ಸಂಜೆ ನಾವು ಬೇಡುವುದಕ್ಕಿನ್ನ, ನಾವು ಯೋಚಿಸುವುದಕ್ಕಿನ್ನ ಅತ್ಯಧಿಕ ಕಾರ್ಯ ಮಾಡುವ ಜೀವವುಳ್ಳ ಮಹಾಪರಿಶುದ್ಧ ದೇವರನ್ನ ಘನಪಡಿಸುವವರಾಗಿ ಎಸ್ 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 ಪ್ರೈಸ್ ಹಿಮ್ and receive your miracle right now in Jesus name. It may be your job, it may be your healing, it may be the breakthrough in your relationship, your finances, your business, your workplace, whatever it is. Lord God Almighty is moving in our midst. Receive your miracle by faith in Jesus name. ನಿಮ್ಮ ಕೆಲಸದ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ಕುಟುಂಬದಲ್ಲಿ, ನಿಮ್ಮ ಯಾವುದೇ ರೀತಿಯಾದಂತಹ ಸಂಬಂಧಗಳಲ್ಲಿ, ಕುಟುಂಬದ ವಾತಾವರಣಗಳಲ್ಲಿ, ಎಲ್ಲ ವಾತಾವರಣಗಳನ್ನ ಮೀರಿ ದೇವ ಕರವನ್ನು ಅದ್ಭುತ ಮಾಡುವುದಕ್ಕೆ ಶಕ್ತವಾಗಿದೆ. ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತ ದೇವ ಶಕ್ತಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ರಿಸೀವ್ 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 ಯುವರ್ ಮಿರಕಲ್ ರೈಟ್ ನೌ. ಯೇಸುವಿನ ನಾಮದಲ್ಲಿ ನಿಮ್ಮ ಅದ್ಭುತಗಳನ್ನು ಹೊಂದ್ಕೊಳ್ಳಿ. ರೀಕೋ ಸಿಖಾದಾರ ಬದಲಲಬ ರಕಮ ಶಂದಲಬ ಉತುರುಬಹುಕೋ ಬೋಬೋ ಲಬೋ ರಬೋ ಶಿಖ ಬದಲಬ ರಬ ಶಂದ. ಎಲ್ಲ ಅನಾರೋಗ್ಯದಲ್ಲಿರೋರು ಈಗಲೇ ಗುಣವಾಗಲಿ ಅಪ್ಪ ಯೇಸುವಿನ ನಾಮದಲ್ಲಿ. ಎಲ್ಲ ICUಗಳಲ್ಲಿರುವಂಥವರು, ಹಾಸ್ಪಿಟಲ್ಗಳಲ್ಲಿರುವಂಥವರು ಈಗಲೇ ನಿನ್ನ ಸ್ಪರ್ಶದಿಂದ ಆರೋಗ್ಯವಾಗಿ ಕ್ಷೇಮವಾಗಿ ಮನೆಗೆ ಬರಲಿ. ಲಾರ್ಡ್, ಐ ಪ್ರೇ ಫಾರ್ ಯುವರ್ ಟಚ್ who are all there in the ICU, who are all in the hospitals, who are all struggling in the illness, Lord. I declare, I decree and I prophesy your healing to manifest, Lord. Send forth your word that let them be healed by your stripes, by your grace and by your word and by your power right now in Jesus name. ಯೇಸುವಿನ ನಾಮದಲ್ಲಿ ನಿನ್ನ ಶಕ್ತಿ ಹರಿಯಲಿ. ಎಲ್ಲ ರೀತಿಯಲ್ಲಿ ನಿನ್ನ ಸಹಾಯಕ್ಕಾಗಿ ಕೇಳ್ತಾ ಇರೋರು, ಕುಟುಂಬದ ಸಮಾಧಾನಕ್ಕಾಗಿ ಬೇಡ್ತಾ ಇರೋರು, ಹೊಸ ಕೆಲಸಗಳಿಗಾಗಿ ಬೇಡ್ತಾ ಇರೋರು, ಕೆಲಸದ ಸ್ಥಳದಲ್ಲಿ ಬಿಡುಗಡೆಗಾಗಿ ಬೇಡ್ತಾ ಇರೋರು, ಎಲ್ಲ ರೀತಿಯಾದಂತಹ ವಸ್ತುಗಳನ್ನ ಅಥವಾ ಜಮೀನುಗಳನ್ನ ಮಾರಾಟ ಮಾಡುವಂತವರು, ಕೊಂಡ್ಕೊಳ್ಳೋಕಿರುವಂತವರು, ಪ್ರತಿಯೊಂದು ವಿಷಯದಲ್ಲಿ ನಿನ್ನನ್ನು ಎದುರು ನೋಡಿ ಪ್ರಾರ್ಥನೆಯಲ್ಲಿ ಅಪ್ಪ ನಿನ್ನನ್ನು ವಿಜ್ಞಾಪನೆ ಮೂಲಕ ಸಂಧಿಸ್ತಾ ಇರುವ ಎಲ್ಲರಿಗೂ ಲಾರ್ಡ್, ಐ ಪ್ರೇ ಅಂಡ್ ಐ ಡಿಕ್ಲೇರ್ ಯುವರ್ ಸೂಪರ್ ನ್ಯಾಚುರಲ್ ಗ್ರೇಸ್ ಅಂಡ್ ಮಿರಕಲ್. ಈಗಲೇ ನಿನ್ನ ಶಕ್ತಿ ಉನ್ನತ ಅದ್ಭುತಗಳನ್ನ ಬಿಡುಗಡೆ ಮಾಡಲಿ ಅಂತ ಪ್ರಾರ್ಥಿಸ್ತೇನೆ. ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ ರಾಜ. ಅನೇಕ ಕನ್ಫ್ಯೂಷನ್ಗಳಲ್ಲಿರುವಂಥವರು, ಎರಡೆರಡು ಆಲೋಚನೆಗಳಲ್ಲಿ, ದ್ವಂದ್ವಗಳ ಮಧ್ಯದಲ್ಲಿ ಹೋಗ್ತಾ ಇರುವಂಥವರು ಈಗಲೇ ಸ್ಪಷ್ಟವಾದ ನಿನ್ನ ಚಿತ್ತವನ್ನು ಕಂಡುಕೊಳ್ಳಿ. ಲಾರ್ಡ್, ಐ ಪ್ರೇ ಅಂಡ್ ಐ ಪ್ರೊಫೆಸೈ who are all going through the confusion, who are all going through the conflictions in the life, I pray and declare your peace. I pray and declare the voice of God will be so clear in their life that they are going to find your will in whatever the struggles they are going to do, and the decision they are going to take will be guided by the Holy Spirit. I pray and I prophesy your grace, oh Father. ಎಲ್ಲ ಕಾರ್ಯದಲ್ಲಿ ಅದ್ಭುತಗಳನ್ನು ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಂಬಿರೋ ಪ್ರತಿಯೊಬ್ಬೊಬ್ಬರು ನಿನ್ನ ಮಹಿಮೆ ಕಾಣ್ತಾ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ಹೆಸರನ್ನ ಮೇಲೆತ್ತೇವೆ, ಘನಪಡಿಸ್ತೇವೆ. ಎಲ್ಲ ಸ್ತುತಿಗೆ ಯೋಗ್ಯರು, ಮಹಿಮೆಯ ಅರಸರು, ಉನ್ನತ ಕರ್ತನಾದ ನಿನ್ನ ಪಾದಗಳಲ್ಲಿ ಅಡ್ಡ ಬಿದ್ದು ಪ್ರತಿಯೊಂದು ವಿಷಯದಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ. ಪ್ರತಿಯೊಬ್ಬರ ಜೀವನದಲ್ಲಿ ಮೇಲಾದ ಅದ್ಭುತಗಳು ನಡೆಯಲಿ ಅಂತ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಪರಲೋಕದ ಜೀವವುಳ್ಳ ನನ್ನ ತಂದೆ, ಎಲ್ಲ ಕೈಗಳನ್ನು ತಟ್ಟಿ ನಿಮ್ಮ ಅದ್ಭುತಗಳನ್ನು ಹೊಂದ್ಕೊಳ್ಳಿ. ಕಮ್ ಆನ್, ಗಿವ್ ಹಿಮ್ ಎ hand clap of praise and receive your miracle and praise him for what he has done in your life and give him the glory. Hallelujah. Amen and amen. Yes, ಎಲ್ಲ ನಾವು ವೇಗವಾಗಿ ನಮ್ಮ ಬೈಬಲ್ಗಳನ್ನು ತಿರುಗಿಸುವ. ಎಸ್, ಎಲ್ಲ ನಮ್ಮ ಬೈಬಲ್ನ ತಿರುಗಿಸುವ.
ಮತ್ತಾಯ 17ನೇ ಅಧ್ಯಾಯದ 20ನೇ ವಾಕ್ಯಕ್ಕೆ ನಮ್ಮ ಬೈಬಲ್ನ ತಿರುಗಿಸೋಣ. ಟುಡೇ ದಿಸ್ ಈವ್ನಿಂಗ್ ಐ ವಾಂಟ್ ಟು ಶೇರ್ ಕ್ವಿಕ್ಲಿ ವಿತ್ ಯು a thought that God has put in my heart. It's about, even though our faith may be little faith, but it will going to produce a bigger miracles. Turn to your neighbor and say, don't worry, your faith may be little, but it will be resulting you a wonderful great miracle in Jesus name. Hallelujah. ಈ ದಿನ ನಮ್ಮ ನಂಬಿಕೆ ಒಂದು ವೇಳೆ ಕಮ್ಮಿ ಆಗಿದ್ರು ಕೂಡ ನಂಬಿಕೆ ಚಿಕ್ಕದಾಗಿರ್ಬೇಕು, ಆದರೆ ಕಮ್ಮಿ ಆಗಿರಬಾರ್ದು. ಪಕ್ಕದಲ್ಲಿರೋರಿಗೆ ಹೇಳಿ, ಚಿಕ್ಕ ನಂಬಿಕೆ ಬೇರೆ, ಕಮ್ಮಿ ನಂಬಿಕೆ ಬೇರೆ. ಹಾಲೆಲೂಯಾ. ಎಸ್, ಅನೇಕ ಸಾರಿ ನಮ್ಮ ಜೀವನದಲ್ಲಿ ಈ ದಿನ ನಾನು ನಿಮ್ಮ ಜೊತೆ ಎರಡು ವಿಷಯಗಳನ್ನ ಹಂಚ್ಕೊಳ್ತೇನೆ. ನಮ್ಮ ನಂಬಿಕೆ ಅನೇಕ ಸಾರಿ ಚಿಕ್ಕದಾಗಿದ್ರು ಕೂಡ ಅದು ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನ ತಗೊಂಡ್ ಬರುತ್ತೆ. ಎರಡನೇದಾಗಿ, ಎಸ್, ನಮ್ಮ ಜೀವನದಲ್ಲಿ ಕೆಲವು ಸಾರ್ತಿ ನಂಬಿಕೆ ನಮಗಿದೆ, ಯೇಸು ಕೈಯಲ್ಲಿ ಅದ್ಭುತ ಮಾಡಕ್ ಆಗುತ್ತೆ ಅಂತ ನಮಗ್ ಗೊತ್ತು, ಆದ್ರೆ ಅದ್ರ ಮಧ್ಯದಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಂಬಿಕೆ ಜೊತೆಯಲ್ಲಿ ನನ್ನ ಲೈಫಲ್ಲಿ ಅನುಮಾನಗಳು ಕೂಡ ಇದೆ. ಈ ನಮ್ಮ ನಂಬಿಕೆ ಚಿಕ್ಕದಾಗಿದ್ರು ಕೂಡ ಅದ್ರ ಕೊಡುವಂತ ಪ್ರತಿಫಲ, ಅದರ ಉನ್ನತವಾದ ಶಕ್ತಿ ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನ ತರುತ್ತೆ. ನಿಮ್ ಪಕ್ಕದಲ್ಲಿ 3 ಜನಕ್ಕೆ ವಿಶ್ ಮಾಡಿ ಹೇಳಿ, ನನ್ನ ಚಿಕ್ಕ ನಂಬಿಕೆ ನನಗೆ ದೊಡ್ಡ ಅದ್ಭುತವನ್ನ ದೇವರಿಂದ ತರುತ್ತೆ. ಎಲ್ಲ 3 ಪದ ಬರ್ಕೊಳ್ಳಿ. ಸ್ಮಾಲ್ ಫೇತ್ produces big miracles by great God. Hallelujah. Amen. ಚಿಕ್ಕದಾದ ನಂಬಿಕೆ ದೊಡ್ಡದಾದ ದೇವರಿಂದ ಅದ್ಭುತವಾದ ಉನ್ನತ ಕಾರ್ಯಗಳನ್ನ ನಮಗೆ ಬಿಡುಗಡೆಯನ್ನ ಮಾಡುತ್ತೆ, ಉತ್ಪತ್ತಿಯನ್ನ ಮಾಡುತ್ತೆ. Hallelujah. Faith produces miracles. It may be a small faith, but it produces big and great miracles in our life. Turn to your neighbor and say, a small faith will produce a big miracle in Jesus name. Hallelujah. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ನನ್ನ ಸಣ್ಣ ನಂಬಿಕೆ, ನನ್ನ ಚಿಕ್ಕ ನಂಬಿಕೆ ನನ್ನ ಜೀವನದಲ್ಲಿ ದೇವರ ಕೈಯಿಂದ ದೊಡ್ಡ ಅದ್ಭುತಗಳನ್ನ ತರುತ್ತೆ. ಹಾಲೆಲೂಯಾ. ಎಷ್ಟು ಜನ ಈ ಸಂಜೆ ಸಿದ್ಧವಾಗಿದ್ದೀರಿ? ನನ್ಗೊಂದು ದೊಡ್ಡ ಅದ್ಭುತವನ್ನ ದೇವರು ತರ್ತಾರೆ. ನನ್ನ ನಂಬಿಕೆ ಚಿಕ್ಕದು, ಆದ್ರೆ ಅದು ನನಗೆ ತರುವ ಅದ್ಭುತಗಳು ದೊಡ್ಡದಾಗಿದೆ. Hallelujah. Yes, turn to your neighbor and say, my faith may be small, but it will going to produce a big miracle by the power of Jesus Christ. Amen and amen. ಓದುವ ಆ ವಾಕ್ಯದಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಈ ತರ ಹೇಳುತ್ತೆ, Jesus told them, I tell you the truth, if you had faith even as small as a mustard seed, you could say to this mountain, move from here to there, and it would move. Nothing would be impossible. ಎಲ್ಲ ನಿಮ್ಮ ಪಕ್ಕದಲ್ಲಿರೋ ನೋಡಿ ಹೇಳಿ, if you have faith. Hallelujah. ಎಲ್ಲ ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ನಿನ್ನೊಳಗೆ ನಂಬಿಕೆ ಇದ್ದರೆ. ಆಮೆನ್. ನಂಬಿಕೆ ಎಲ್ಲಿರ್ಬೇಕು? ನಮ್ಮ ಒಳಗಡೆ. ನೀವು ಪ್ರೇಯರ್ ಮಾಡುವಾಗ ನಿಮ್ ನಂಬಿಕೆ ನಿಮ್ಮ ಒಳಗಡೆ ಇರ್ಬೇಕು. ಹಾಲೆಲೂಯಾ. ನೀವು ಒಳಗಡೆ ನಂಬಿಕೆ ಇದ್ರೆ ಬಾಯಿ ಹೊರಗಡೆ ನಂಬಿಕೆಯ ಮಾತು ಬರುತ್ತೆ. ನಿಮ್ಮ ಒಳಗಡೆ ನಂಬಿಕೆ ಇದ್ರೆ ನಿಮ್ಮ ಆಲೋಚನೆಗಳು ನಂಬಿಕೆಯ ಉತ್ಪತ್ತಿಯಾಗಿರುತ್ತೆ. Turn to your neighbor and say, if you have faith, it produces the faithful thoughts. If you have faith, it produces the positive speech, and it will result you as a reward a big and a mighty miracle in Jesus name. Hallelujah. ಎಲ್ಲ ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ನಿನ್ನ ಒಳಗಡೆ ನಂಬಿಕೆ ಇರಲಿ. ಆಮೆನ್. ನಿನ್ನ ಒಳಗಡೆ ನಂಬಿಕೆ ಇರಲಿ. ಆ ಒಳಗಡೆ ನಂಬಿಕೆ ಇದ್ರೆ ಆಚೆ ಕಡೆ ಮಾತಲ್ಲಿ ಆ ನಂಬಿಕೆ ಒಂದು ಒಳ್ಳೆಯದಾದಂತಹ ಆ ನಂಬಿಕೆಯ ಪ್ರತಿಫಲವಾದ ಮಾತುಗಳನ್ನ ತರುತ್ತೆ. ಆ ಒಳಗಡೆ ನಂಬಿಕೆ ನಿಮ್ಮಿದ್ರೆ ನಿಮ್ಮೊಳಗಡೆ ನಂಬಿಕೆ ನಿಮ್ಮ ಆಲೋಚನೆಗಳನ್ನ ಫಲಭರಿತವಾದ ಪ್ರಭಾವಕಾರಿ ಆಲೋಚನೆಗಳಾಗಿ ನಿಮ್ಮ ಒಳಗಡೆಯಿಂದ ಉತ್ಪತ್ತಿ ಮಾಡುತ್ತೆ. ಎಲ್ಲ ನಿಮ್ಮ ಪಕ್ಕದಲ್ಲಿರೋ 3 ಜನಕ್ಕೆ ಒಳ್ಳೆ ಹೈಫೈ ಕೊಟ್ಟು ಹೇಳಿ, ನನ್ನ ಒಳಗಡೆಯ ನಂಬಿಕೆ ಒಳ್ಳೆದಾದ ಆಲೋಚನೆಗಳನ್ನ ಉತ್ಪತ್ತಿ ಮಾಡುತ್ತೆ. ನನ್ನ ಒಳಗಡೆಯ ನಂಬಿಕೆ ಆ ಅದ್ಭುತಕ್ಕೆ ಬೇಕಾಗಿರೋ ಮಾತನ್ನ ನನ್ನ ಬಾಯಿಂದ ಹೊರಡಿಸುತ್ತೆ. ಆ ನಂಬಿಕೆ ನನಗೆ ಉನ್ನತವಾದ ಭಯಂಕರವಾದ ಅತಿ ಉನ್ನತವಾದ ಅದ್ಭುತಗಳನ್ನ ಉತ್ಪತ್ತಿ ಮಾಡುತ್ತೆ. Somebody turn to your neighbor and say, faith produces mighty miracles. Hallelujah. Amen. ಆದ್ರೆ ನಂಬಿಕೆ ಇಟ್ಕೊಳ್ಳಿ. ಒಂದು ವಿಷಯವನ್ನ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಬರ್ಕೊಳ್ಳೋರು ಬರ್ಕೊಳ್ಳಿ. ಸ್ಮಾಲ್ ಫೇತ್ ಈಸ್ ಓಕೆ, ಬಟ್
ಇಟ್ ಶುಡ್ ನಾಟ್ ಬಿ ಅ ಫೈತ್ ವಿತ್ ಡೌಟ್. ಹಲ್ಲೆಲೂಯಾ. ಏನ್ ಮಾಡಬೇಕು? ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕೂಡ ಈ ತರ ಸಂಘಟನೆಗಳು ಎದುರಾಗುತ್ತೆ. ನಾವೆಲ್ಲ ಯೇಸುವನ್ನ ನಂಬಿದೀವಿ, ನಾವು ಭರವಸೆ ಇಡ್ತೀವಿ, ದೇವ್ರ ಕೈಲಿ ಎಲ್ಲವೂ ಸಾಧ್ಯ. ಹೌದನ್ನೋರೆಲ್ಲ ಒಂದು ಒಳ್ಳೆ ಆಮೇನ್, ಹಾಲೆಲೂಯಾ. ಎಲ್ಲ ನಂಬಿಕೆ ಇರೋರು ಕಾಮೆಂಟ್ ಅಲ್ಲಿ ನೀವು ಕೂಡ ಟೈಪ್ ಮಾಡಿ ಆಮೇನ್. ದೇವ್ರ ಕೈಲಿ ನನ್ನ ಲೈಫಲ್ಲಿ ಎಂತ ಅದ್ಭುತ ಬೇಕಾದ್ರೂ ಮಾಡಕ್ ಆಗುತ್ತೆ. ಅನೇಕ ಅದ್ಭುತಗಳನ್ನ ನಾವು ಹೊಂದಿದೀವಿ, ಅನೇಕ ಅತಿಶಯಗಳು ನಮ್ಮ ಜೀವನದಲ್ಲಿ ದೇವರು ಮಾಡಿದ್ದಾರೆ. ನಾವು ಪ್ರಾರ್ಥನೆಗಳನ್ನ ಮಾಡಿದೀವಿ, ಅದ್ಭುತಗಳನ್ನ ಹೊಂದಿದ್ದೀವಿ. ಆದರೂ ಕೂಡ ಕೆಲವೊಂದು ಸಮಯಗಳಲ್ಲಿ ನಾವು ಹಾದು ಹೋಗುವಾಗ, ಕೆಲವು ಸಮಸ್ಯೆಗಳನ್ನ ಎದುರಿಸುವಾಗ, ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಎದುರಾಗುವಾಗ ನಂಬಿಕೆಯೂ ನಮ್ಮಲ್ಲಿದೆ, ಅದ್ರ ಜೊತೆನಲ್ಲಿ ಕೆಲವು ಸಂದೇಹಗಳು ಕೂಡ ಇದೆ. ನಮಗೆ ಧೈರ್ಯ ಕೂಡ ಇದೆ, ಅದ್ರ ಜೊತೆಯಲ್ಲಿ ಭಯ ಕೂಡ ಇದೆ. ಹೀಗೂ ಆಗ್ಬೋದಾ? ಎಸ್, ಅಬ್ಸಲ್ಯೂಟ್ಲಿ ಇಟ್ ಹ್ಯಾಪನ್ಸ್. ವಿ ಡೂ ಹ್ಯಾವ್ ಫೇತ್ ಇನ್ ಗಾಡ್. Along with that, we do have doubts because of the situation that impacts us. We do have courage by faith, but we do face fear, and we have doubts and fear together with the faith and courage in our life. Then what we need to do? ನಮಗೆ ನಂಬಿಕೆನೂ ಇದೆ, ಹಾಗೆ ಕೆಲವು ಸಂದೇಹಗಳು ಇದೆ, ಹಾಗೆ ನನಗೆ ಧೈರ್ಯವೂ ಇದೆ, ದೇವರು ನನ್ನ ಕಾಪಾಡ್ತಾರೆ. ಅದ್ರ ಜೊತೆಯಲ್ಲಿ ಕೆಲವು ಸಮಯದಲ್ಲಿ ಆತಂಕ, ಭಯ ಕೂಡ ಇದೆ. ನಾನು ಏನ್ ಮಾಡ್ಲಿ? There is an answer. Let me turn our Bibles to Mark chapter 9 verses 21 to 24. ಎಲ್ಲ ನಮ್ಮ ಬೈಬಲ್ ನ ತಿರುಗಿಸುವ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 21ರಿಂದ 24 ನಾವು ಓದೋಣ. ಯೇಸು ಅವನ ತಂದೆಯನ್ನ ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು, ಚಿಕ್ಕಂದಿನಿಂದಲೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಎಲ್ಲ ನಿಮ್ ಪಕ್ಕದಲ್ಲಿರೋರ್ಗೆ ಹೇಳಿ, ಇದು ಯೇಸು ಅನ್ನೋನು ಅವಮಾನ ಪಡಿಸುವುದಕ್ಕೆ ಮಾತಾಡ್ತಾ ಇಲ್ಲ. ಅವನ ಸನ್ನಿವೇಶ ಅವನ ಮನಸ್ಸನ್ನ ಕುಗ್ಗಿಸ್ಬಿಟ್ಟಿದೆ. ಇವತ್ತು ಈ ವಾಕ್ಯ ಕೇಳ್ತಾ ಇರುವಂತವ್ರ ಜೀವನದಲ್ಲಿ ಎಸ್, ದೇವ್ರ ಕೈಲಿ ಎಲ್ಲವೂ ಆಗುತ್ತೆ ಅಂತ ಗೊತ್ತಿದೆ, ಆದ್ರೆ ನನ್ನ ಜೀವನದಲ್ಲಿ ಈ ಸಮಸ್ಯೆ ಪರಿಹಾರ ಆಗುತ್ತಾ? ನನ್ನ ಜೀವನದಲ್ಲಿ ಈ ಸಾಲ ತೀರಕ್ಕೆ ಆಗುತ್ತಾ? ನನ್ನ ಜೀವನದಲ್ಲಿ ಕಾಯಿಲೆ ವಾಸಿ ಆಗುತ್ತಾ? ಡಾಕ್ಟರ್ ಒಂದ್ ಕಡೆ ಹೇಳಿದ್ದಾರೆ, ನಿನ್ ಕಾಯಿಲೆಗೆ ಟ್ರೀಟ್ಮೆಂಟ್ ಇಲ್ಲ, ಇರೋಷ್ಟು ದಿನ ಅದನ್ನ ಹಾಗೆ ಅನುಭವಿಸಬೇಕು, ಎಷ್ಟು ದಿನ ಆದ್ರೆ ಅಷ್ಟು ದಿನ ಬದುಕಬಹುದು. ಎಸ್, ಈ ಸಮಸ್ಯೆ ತುಂಬಾ ಪ್ರಬಲವಾಗಿದೆ, ದೇವ್ರ ಕೈಲಿ ಎಲ್ಲ ಆಗುತ್ತೆ, ಅದರಲ್ಲಿ ಅನುಮಾನ ಇಲ್ಲ, ಆದ್ರೆ ನನ್ನ ಈ ಸಮಸ್ಯೆ ಬಗೆಹರಿಯುತ್ತಾ? ಇವತ್ತು ಅನೇಕರ ಜೀವನದಲ್ಲಿ ಈ ಪ್ರಶ್ನೆ ಕಾಡ್ತಾ ಇರಬಹುದು. ಹೌದು, ಇದು ದೇವ್ರು ನನ್ನ ಜೊತೆನೆ ಮಾತಾಡ್ತಾ ಇದ್ದಾರೆ ಅನ್ನೋರು ಕಾಮೆಂಟ್ ಅಲ್ಲಿ ನೀವು ಪ್ರೈಸ್ ಲಾರ್ಡ್ ಅಂತ ಹಾಕಿ. ಈ ದಿನ ನಿಮ್ಮೊಟ್ಟಿಗೆ ನಿಜ ದೇವ್ರು ಮಾತಾಡ್ತಾ ಇದ್ದಾರೆ. ಈ ವ್ಯಕ್ತಿ ಕೂಡ ಅದೇ ಸನ್ನಿವೇಶದಲ್ಲಿದ್ದಾನೆ. ಮೊದಲು ಅನೇಕ ಸ್ಥಳಗಳಿಗೆ ಚಿಕ್ಕ ವಯಸ್ಸಿನ ಕಾಯಿಲೆ ಅನುಭವಿಸ್ತಾರೆ, ಮಗುವನ್ನ ಕರ್ಕೊಂಡು ಹೋಗಿ ತೋರಿಸಿದ್ದಾನೆ. ಯಾರ ಕೈಲೂ ಆ ಮಗುವಿಗೆ ಬಿಡುಗಡೆ ಕೊಡಕ್ಕೆ, ಸ್ವಸ್ಥತೆ ಕೊಡಕ್ ಆಗ್ಲಿಲ್ಲ. ಸ್ವತಃ ಯೇಸು ಸ್ವಾಮಿಯ ಶಿಷ್ಯರ ಬಳಿಗೆ ಕರ್ಕೊಂಡು ಬರ್ತಾನೆ, ಎಲ್ಲ ಬಾಧೆಯನ್ನ ಹೇಳ್ಕೊತಾನೆ. ಅವ್ರು ಪ್ರಯತ್ನ ಪಟ್ಟಾಗ್ಲೂ ಕೂಡ ಅವ್ರ ಕೈಲೂ ಆ ಮಗುವನ್ನ ಸ್ವಸ್ಥಪಡಿಸ್ಲಿಕ್ಕೆ ಆಗ್ಲಿಲ್ಲ. ಯೇಸು ಕೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ಇನ್ನೆಷ್ಟು ದಿನ ನಾನು ನಿಮ್ಮನ್ನ ಸಹಿಸ್ಕೊಳ್ಳಿ ಅಂತ ಶಿಷ್ಯರನ್ನ ಕೇಳಿದ ಮೇಲೆ ತನ್ನ ಬಳಿಗೆ ಹುಡುಗನನ್ನ ಕರೆಸ್ಕೊಳ್ತಾರೆ. ಈಗ ಆ ಒಂದು ತಂದೆಯನ್ನ ಪ್ರಶ್ನೆ ಮಾಡ್ತಾರೆ, ಎಷ್ಟು ದಿನದಿಂದ ಹುಡುಗನಿಗೆ ಹೀಗಿದೆ? ಆಗ ಅವನು ಹೇಳ್ತಾನೆ, ಚಿಕ್ಕ ವಯಸ್ಸಿನಿಂದಲೇ, ಅವನು ಹುಟ್ಟಿದಾಗ್ಲಿಂದಾನೇ ಈ ಕಾಯಿಲೆ ಇದೆ, ಅವನಿಗೆ ಈ ತರ ಸಮಸ್ಯೆಗಳಾಗ್ತಾ ಇದೆ, ಎಲ್ಲೆಲ್ಲೋ ಓಡಾಡದೆ ಎಲ್ಲೂ ಕೂಡ ಬಗೆಹರಿಲಿಲ್ಲ. ಒಂದು ವೇಳೆ ನಿನ್ ಕೈಲಿ ಏನಾದ್ರೂ ಆಗೋ ಹಾಗಿದ್ರೆ ಕರುಣೆ ಇಟ್ಟು ದಯವಿಟ್ಟು ನನಗೊಂದು ಉಪಕಾರ ಮಾಡು, ಈ ಮಗುಗೆ ಬಿಡುಗಡೆ ಕೊಡು. ಎಷ್ಟು ಜನ ಇವತ್ತು ಈ ಪ್ರೇಯರ್ ಅಲ್ಲಿ ನನಗೆ ದೇವ್ರ ಚಿತ್ತ ಇದ್ರೆ ಕರುಣೆಯಿಂದ ನನ್ನ ಸಮಸ್ಯೆಯನ್ನ ದೇವರು ಇವತ್ತು ಬಗೆಹರಿಸಲಿ, ನನ್ನ ಇಕ್ಕಟ್ಟಿಂದ ನನಗೊಂದು ಬಿಡುಗಡೆ ತರಲಿ, ನನ್ನ ಈ ಸತಿ ಎಕ್ಸಾಮ್ ನಲ್ಲಿ ಪಾಸ್ ಆಗಬೇಕು, ನನ್ನ ಸಾಲ ತೀರಬೇಕು, ನನ್ನ ಕುಟುಂಬ ಸರಿ ಆಗ್ಬೇಕು, ನನಗೊಂದು ಒಳ್ಳೆ ಕೆಲಸ ಬೇಕು. ಅನೇಕ ದಿನದಿಂದ ನನ್ನನ್ನು ಕಾಡ್ತಾ ಇರುವ ಈ ವಿಷಯ ಇವತ್ತು ಖಂಡಿತ ದೇವರ ಕರುಣೆಯಿಂದ ಬಗೆಹರಿಬೇಕು ಅಂತ ನಾನು ದೇವ್ರನ್ನ ಎದುರು ನೋಡ್ತಾ ಇದ್ದೀನಿ. ಅವ್ರು ಮಾತ್ರ ಒಂದ್ಸರಿ ಕೈ ತಟ್ಟಿ ದೇವ್ರನ್ನ ಘನಪಡಿಸಿ ನಂಬಿಕೆಯಿಂದ ಖಂಡಿತ ನಮ್ಮ ಪ್ರಾರ್ಥನೆಗಳನ್ನ, ಮನಸ್ಸಿನ ಸ್ಥಿತಿಯನ್ನ ಅವ್ರು ಅರಿತಿರುವ ಒಳ್ಳೆ ಯಾಜಕರಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇವನ್ ಮಾಡಿದ ಕೆಲಸ ಏನು? ದೇವರು ಹೇಳ್ತಾರೆ, ಈ ಒಂದು ಲೈನ್ ನ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಈ ವಾಕ್ಯ ನಮಗೆ ತುಂಬಾ ಇಂಪಾರ್ಟೆಂಟ್. ಎಸ್, ಗೋ ಹೆಡ್ ಅಂಡ್ ರೀಡ್. ಆ ವಾಕ್ಯ ಹೇಳ್ತಾ ಇದೆ, ನಿನ್ ಕೈಯಲ್ಲಿ ಏನಾದ್ರೂ ಆಗುವ ಹಾಗಿದ್ರೆ
ಕರುಣೆ ಇಟ್ಟು ದಯವಿಟ್ಟು ನೀನೊಂದು ಕಾರ್ಯ ಮಾಡು ಅಂತ ಕೇಳಿದಕ್ಕೆ ಯೇಸು ಒಂದು ಉತ್ತರ ಕೊಟ್ಟಿದ್ದಾರೆ. ಎಸ್, ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲಾ ಆಗುವುದು ಎಂದು ಹೇಳಿದನು. ಹೇಳಿ, ನಿನ್ನ ಒಳಗಡೆ ನಂಬಿಕೆ ಇದ್ರೆ ಎಲ್ಲ ವಾತಾವರಣದಲ್ಲೂ ನಿನ್ನ ಕೈಲಿ ಅದನ್ನ ಮೀರಿ ನಿನ್ನ ಕಣ್ಣಿಗೆ ಎಂತ ಪರಿಸ್ಥಿತಿ ಕಾಣ್ತಾ ಇದ್ರು ಅದ್ಭುತವನ್ನ ಮಾತಾಡಕ್ಕೆ ನಿನ್ ಕೈಲಿ ಆಗುತ್ತೆ. ಎಂತ ಪರಿಸ್ಥಿತಿ ನಿನ್ನ ಕಾಡ್ತಾ ಇದ್ರು ಅದನ್ನ ಮೀರಿ ಅದ್ಭುತ ನಡೆಯುತ್ತೆ ಅಂತ ಯೋಚಿಸೋದಕ್ಕೆ ನಿನ್ ಕೈಲಿ ಆಗುತ್ತೆ. ನಿನ್ನ ಒಳಗಡೆ ನಂಬಿಕೆ ಇದ್ರೆ ಅದು ಆಚೆ ಕಡೆ ನಿನ್ನ ಬಾಯಲ್ಲಿ ನಂಬಿಕೆಯ ಮಾತನ್ನ ತರುತ್ತೆ, ನಿನಗೆ ಅದ್ಭುತವನ್ನ ತರುತ್ತೆ. ನಿನ್ನ ಜೀವಿತವನ್ನ ಪರಿಸ್ಥಿತಿಗಳನ್ನ ಮೀರಿ ದೇವರ ಆಶೀರ್ವಾದಕ್ಕೆ, ಪುಡಿಗಡೆಗೆ, ಸ್ವಸ್ಥತೆಗೆ, ಎಲ್ಲ ರೀತಿಯ ಎದುರು ನೋಡಲಾಗದ ಅದ್ಭುತಗಳಿಗೆ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ನಿನ್ನ ಒಳಗಡೆ ಇರೋ ನಂಬಿಕೆಗೆ ಶಕ್ತಿ ಇದೆ. Somebody praise him right now. Hallelujah. Amen. ಎಷ್ಟು ಜನ ಹೇಳ್ತೀರಿ ನನ್ನ ಒಳಗಡೆ ನಂಬಿಕೆ ಇದೆ? Amen. ಎಲ್ಲ ನಿಮ್ಮ ಪಕ್ಕದಲ್ಲಿವರೆಗೆ ಹೇಳಿ, ನನ್ನ ಆಚೆ ಸಮಸ್ಯೆ ಇದೆ, ನನ್ನ ಕಣ್ಣೆದುರುಗ ಇಕ್ಕಟ್ಟಿದೆ, ನನ್ನ ಸುತ್ತಮುತ್ತಲು ಭಯಪಡಿಸುವ ವಾತಾವರಣ ಇದೆ, ಅನೇಕ ನಿರೀಕ್ಷೆ ಇದೆ, ಅನೇಕ ಅಗತ್ಯಗಳಿದೆ, ಅನೇಕ ಭಯ ಹುಟ್ಟಿಸುವ ಕಾರ್ಯಗಳಿದೆ, ಆದರೆ ನನ್ನ ಒಳಗಡೆ ನಂಬಿಕೆ ಇದೆ. ಎಲ್ಲ ನಿಮ್ಮ ಪಕ್ಕದಲ್ಲಿರೋ 3 ಜನಕ್ಕೆ ಹೈಫೈ ಕೊಟ್ಟು ಹೇಳಿ, ನನ್ನ ಒಳಗಡೆ ದೇವ್ರ ಮೇಲೆ ನಂಬಿಕೆ ಇದೆ. ನನ್ನ ಬಲದಲ್ಲಿ ಆಗಲ್ಲ, ನನ್ನ ಪರಾಕ್ರಮದಲ್ಲಿ ಆಗಲ್ಲ, ಕರ್ತನ ಆತ್ಮನಿಂದ ಎಲ್ಲವೂ ಸಾಧ್ಯ. ಐ ಬಿಲೀವ್ ಇನ್ ದ ಫೈತ್ ದಟ್ ಹ್ಯಾವ್ ಇನ್ಸೈಡ್ ಆಫ್ ಮೀ ದಟ್ ಗಾಡ್ ಕ್ಯಾನ್ do an impossible miracle in my life. You do believe that God can do an impossible thing in your life? Shout an amen. Hallelujah. ಓದುವ ವಾಕ್ಯವನ್ನ ದೇವರು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಯೇಸ್, ಗೋ ಹೆಡ್. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲಾ ಆಗುವುದು ಎಂದು ಹೇಳಿದನು. ನೀವು ದೇವ್ರನ್ನ ನಂಬೋದಾದ್ರೆ ದೇವ್ರ ಕೈಲಿ ನಿಮ್ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ಈ ವಾಕ್ಯ ಕೇಳ್ತಾ ಇರೋರ ಜೀವನದಲ್ಲಿ ಖಂಡಿತ ಈ ದಿನ ಅದ್ಭುತಗಳು ಪ್ರಾರಂಭ ಆಗಿದೆ. ನಂಬಿದವರು ಈ ದಿನ ಮಹಿಮೆಯನ್ನ ಕಾಣ್ತೇವೆ. ಈ ಸಂಜೆ ಅದ್ಭುತಗಳ ಸುರಿಮಳೆ ಆಗುತ್ತೆ. ಈ ಸಂಜೆ ಅಸಾಧ್ಯಗಳ ಮಧ್ಯದಲ್ಲಿ ದೇವರ ಸಾಧ್ಯವಾದ ಕರವನ್ನ ನಾವು ಕಾಣ್ತೇವೆ. ಅನೇಕರ ಕಾಯಿಲೆಗಳು ಈ ದಿನ ಗುಣವಾಗ್ತಾ ಇದೆ, ಅನೇಕರ ಇಕ್ಕಟ್ಟುಗಳು ಬದಲಾಗ್ತಾ ಇದೆ, ಪರಿಸ್ಥಿತಿಗಳು ಮಾರ್ಪಡ್ತಾ ಇದೆ, ಎಲ್ಲ ಮುಚ್ಚಲ್ಪಟ್ಟ ಕದಗಳನ್ನ ದೇವರು ಇವತ್ತು ತೆರೀತಾ ಇದ್ದಾರೆ. ಕಮ್ ಆನ್, ಶೌಟ್ ಎ ಪ್ರೈಸ್ ಅಂಡ್ ರಿಸೀವ್ ಯುವರ್ ಮಿರಕಲ್. ಎಲ್ಲ ನಂಬಿಕೆಯಿಂದ ಕೈಗಳನ್ನು ತಟ್ಟಿ ನಿಮ್ಮ ಅದ್ಭುತವನ್ನು ಹೊಂದ್ಕೊಂಡು ನಂಬಿಕೆಯನ್ನು ರಿಲೀಸ್ ಮಾಡಿ. ಎಸ್, ನನ್ನ ಕಣ್ಣಿಗೆ ಏನಾದ್ರು ಕಾಣಿಸ್ತಾ ಇರಲಿ, ಪರಿಸ್ಥಿತಿ ಏನಾದ್ರೂ ಕೂಗಿ ಹೇಳ್ತಾ ಇರಲಿ, ನಾನ್ ನಂಬ್ತೀನಿ ದೇವ್ರು ನನಗೆ ಈ ದಿನ ಒಂದು ಅದ್ಭುತವನ್ನ ತಂದಿದ್ದಾರೆ. ಹಾಲೆಲೂಯಾ. ಆದ್ರೆ ಈ ಲೈನ್ ತುಂಬಾ ಇಂಪಾರ್ಟೆಂಟ್. ಆತ ಅದಕ್ಕೆ ಏನ್ ಪ್ರತಿಯಾಗಿ ಉತ್ತರ ಕೊಡ್ತಾನೆ? ವಾಟ್ ಈಸ್ ದ ರೆಸ್ಪಾನ್ಸ್ ಆಫ್ ದಟ್ ಫಾದರ್ ಅಂಡ್ ಹೌ ಹಿ ಡೀಲ್ಸ್ ವಿತ್ ಹಿಸ್ ಅನ್ಬಿಲೀಫ್? ಎಸ್, ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು. ಹೇಳಿ, ನಂಬ್ತೀನಿ ಆದ್ರೆ ನನ್ನ ಸಮಸ್ಯೆ ಮುಂದೆ ನನ್ನ ನಂಬಿಕೆ ಸ್ವಲ್ಪ ಚಿಕ್ಕದಾಗಿದೆ. ಟಚ್ ಯುವರ್ ನೈಬರ್ ಅಂಡ್ ಸೇ, ನಾನು ಅನುಮಾನಿಸಲ್ಲ, ನಂಬ್ತೀನಿ ಆದ್ರೆ ನನ್ನ ಸಮಸ್ಯೆ ನನ್ನ ಕಣ್ಣೆದುರಿಗೆ ಬರುವಾಗ ಅದ್ರ ಮುಂದೆ ನನ್ನ ನಂಬಿಕೆ ಸ್ವಲ್ಪ ಚಿಕ್ಕದಾಗಿದೆ ದೇವ್ರೆ. ಯಾಕೆಂದ್ರೆ ಈ ಹುಡುಗ ಚಿಕ್ಕ ವಯಸ್ಸಿಂದ ಈ ತರ ಇದ್ದಾನೆ. ಎಲ್ಲರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಶಿಷ್ಯರ ಹತ್ರ ಕೂಡ ಕರ್ಕೊಂಡು ಹೋದೆ. ಅವ್ರು ಯಾರ ಕೈಲೂ ಆಗದಿರೇ ಇರುವಾಗ ಈ ಸಮಸ್ಯೆ ದಿನ ದಿನಕ್ಕೆ ನನ್ನ ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದ್ರ ಮುಂದೆ ನನ್ನ ನಂಬಿಕೆ ಚಿಕ್ಕದಾಗಿದೆ. ಟಚ್ ಯುವರ್ ನೈಬರ್ ಅಂಡ್ ಸೇ, ನನ್ನ ಸಮಸ್ಯೆ ಮುಂದೆ ಯೇಸುವೇ ನಾನು ನಿನ್ನ ನಂಬ್ತೀನಿ, ಆದ್ರೆ ನನ್ನ ನಂಬಿಕೆ ಏನಾದ್ರೂ ಕಮ್ಮಿ ಆಗಿದ್ರೆ ಕೂಡ ಸಹಾಯ ಮಾಡು. ಇವತ್ತು ಎಷ್ಟು ಜನ ಹೇಳ್ತೀರಿ, ನಂಗೆ ದೇವ್ರ ಮೇಲೆ ನಂಬಿಕೆನೂ ಇದೆ, ಆದ್ರೆ ಈ ಅದ್ಭುತ ನಿಜ ನಡೆಯುತ್ತಾ ಅಂತ ಸ್ವಲ್ಪ ಸಂದೇಹ ಕೂಡ ಇದೆ. ಹೌದನ್ನೋರು ಮಾತ್ರ ಬಲಗೈ ಮೇಲೆತ್ತಿ ಒಂದು ಹಾಲೆಲೂಯಾ ಹೇಳಿ ನೋಡುವ. ಹಾಲೆಲೂಯಾ. ಎಷ್ಟು ಜನ ಹೇಳ್ತೀರಿ, ಖಂಡಿತ ನನಗೆ ದೇವರು ಒಂದು ಅದ್ಭುತ ಮಾಡೇ ಮಾಡ್ತಾರೆ ಅನ್ನೋ ಧೈರ್ಯ ಇದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ನನ್ನ ಜೀವನದ ಸಮಸ್ಯೆಯನ್ನು ಎದುರಿಸಬೇಕಾದ ಬರುವಾಗ ನನ್ನೊಳಗಡೆ ಸ್ವಲ್ಪ ಭಯ ಕೂಡ ಇದೆ. ಹಾಲೆಲೂಯಾ. ಇವತ್ತು ನೀವು ಎಂಥ ಸಮಸ್ಯೆಯಲ್ಲಿ ಇದ್ರು ದೇವ್ರ ಮಕ್ಕಳೇ ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರ ಲೈಫಲ್ಲಿಯೂ ದೇವ್ರ ಕಾರ್ಯ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಎಸ್, ಕೆಲವು ಸಾರ್ತಿ ನೀವು ದೇವ್ರನ್ನ ನಂಬಿದಿರಿ, ನಿಮಗೆ ದೇವರಲ್ಲಿ ನಂಬಿಕೆ ಇದೆ, ನೀವು ದೇವರನ್ನ ಪೂರ್ಣವಾಗಿ ಆಧಾರ ಮಾಡ್ಕೊಂಡಿದ್ದೀರಿ, ಆದರೆ ಪರಿಸ್ಥಿತಿಗಳಲ್ಲಿ ನಿಮ್ಮ ಲೌಕಿಕವಾದ ಹೋರಾಟದ ಬದುಕಿನಲ್ಲಿ ಕೆಲವು ಸಾರ್ತಿ ನಂಬಿಕೆ ಜೊತೆಯಲ್ಲಿ ಸಂದೇಹ ಕೂಡ ಇದೆ. ಕೆಲವು ಸಾರಿ ಧೈರ್ಯದ ಜೊತೆಯಲ್ಲಿ ದೇವರು ನನ್ನ ಕಾಪಾಡ್ತಾರೆ, ಈ ಸಮಸ್ಯೆಯಿಂದ ನನ್ನ ಹೊರಗಡೆ ತಂದೆ ತರ್ತಾರೆ, ಎಸ್ ಈ ಕಾಯಿಲೆ ವಾಸಿ ಆಗೇ ಆಗುತ್ತೆ, ಆದರೆ ಅದ್ರ ಜೊತೆಯಲ್ಲಿ
ಏನಾದ್ರಾಗ ಆಗ್ಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದು? ಒಂದ್ ವೇಳೆ ನಾನು ಪ್ರೀತಿಸೋ ವ್ಯಕ್ತಿಯನ್ನ ಕಳ್ಕೊಳ್ತೀನ? ಒಂದ್ ವೇಳೆ ಈ ಸಾಲ ನನ್ನ ಲೈಫ್ನ ಮುಗಿಸ್ಬಿಡುತ್ತಾ? ಒಂದ್ ವೇಳೆ ಈ ವಾತಾವರಣದಲ್ಲೇ ನನ್ನ ಲೈಫ್ ಮುಗಿದೋಗುತ್ತಾ? ಇದು ನನ್ನ ಕೈ ಮೀರಿ ಹೊಟ್ಟೋಗುತ್ತಾ ಅನ್ನುವ ಭಯದ ಆಲೋಚನೆಗಳು ಕೂಡ ನಿಮ್ಮನ್ನ ಕಾಡ್ತಾ ಇರಬಹುದು. ಹಾಗಾದ್ರೆ ನಾನು ನೀನು ಯೇಸು ಸ್ವಾಮಿಗೆ ಈ ವಾಕ್ಯವನ್ನ ಹೇಳೋಣ. ಎಸ್, ನಾನ್ ನಿಮ್ಮನ್ನ ನಂಬ್ತೀನಿ, ನನಗೆ ಆದ್ರೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಕಡಿಮೆಯಾಗಿದ್ದರೂ ಸಹಾಯ ಎಂದು ಮಾಡು. ಕೂಗಿ ಹೇಳಿದನು. ಯಾರಾದ್ರೂ ನಿಮ್ ಪಕ್ಕದಲ್ಲವ್ರಿಗೆ ಹೇಳಿ, ನಿನ್ ನಂಬಿಕೆ ಕಮ್ಮಿ ಆಗಿದ್ರು ಇವತ್ತು ಯೇಸುವನ್ನ ಕೂಗು. ಎಸ್, ಭಯ ಆಗ್ತಾ ಇದೆಯಾ? ಮನಸ್ಸಿನಲ್ಲಿ ನಂಬಿಕೆ ಜೊತೆಲಿ ಕೆಲವು ಸಂದೇಹಗಳು ಹುಟ್ಟುತ್ತಾ ಇದೆಯಾ? ಅನೇಕ ದಿನಗಳಿಂದ ಕಾದ ನಿಮಿತ್ತ, ನಿಮ್ ಅದ್ಭುತ ತಡ ಆಗಿರೋ ನಿಮಿತ್ತ, ನೀವು ಎದುರು ನೋಡ್ತಾ ಇರೋ ಪರಿಸ್ಥಿತಿಗಳ ಮಧ್ಯದಲ್ಲಿ ಎಲ್ಲಾದ್ರೂ ಹೋರಾಟಗಳು ಜಾಸ್ತಿ ಆದ ನಿಮಿತ್ತ ನಿಮ್ ನಂಬಿಕೆ ಕಮ್ಮಿ ಆಗಿದೆಯಾ? ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ನಿಮ್ ದೇವರನ್ನ ಕೂಗಿ ಕರೀರಿ. ಯೇಸುವೇ, ನನ್ನ ನಂಬಿಕೆ ಕಮ್ಮಿ ಆಗಿದ್ರು ಕೂಡ ಬೇರೆ ಯಾರನ್ನು ನಾನು ನಂಬಿಲ್ಲ, ನಿನ್ನನ್ನೇ ನಂಬಿದ್ದೀನಿ. ನಾನ್ ನಂಬಿಕೆಯಲ್ಲಿ ಕಮ್ಮಿ ಆಗಿದ್ರು ಕೂಡ ನಿನ್ ಮೇಲೆ ನಾನು ಎಲ್ಲಾದ್ರಲ್ಲಿ ಆಧಾರವಾಗಿದ್ದೀನಿ. ನಾನ್ ನಿನ್ನ ಪ್ರೀತಿಸ್ತೀನಿ, ನನಗೆ ಸಹಾಯ ಮಾಡಿ. ಟಚ್ ಯುವರ್ ನೇಬರ್ ಅಂಡ್ ಸೇ, ನಿಮ್ ನಂಬಿಕೆ ಕಮ್ಮಿ ಆಗಿದ್ರು ದೇವರು ಸಹಾಯ ಮಾಡ್ತಾರೆ. ಎಸ್ ಎಸ್ ಎಸ್, ನಿಮ್ ಪಕ್ಕದಲ್ಲವ್ರಿಗೆ ಹೇಳಿ, ನಿನ್ ನಂಬಿಕೆ ಇದ್ರೆ ಸಾಕು. ಆ ನಂಬಿಕೆ ಸಾಯಿಸು ದೇವರು ಕುಂಬಳಕಾಯಿ ಅಂತ ಹೇಳಿಲ್ಲ. ಆ ನಂಬಿಕೆ ಸಾಯಿಸು ದೇವರು ಬೆಟ್ಟ ಅಂತ ಹೇಳಿಲ್ಲ. ಆ ನಂಬಿಕೆ ಸಾಯಿಸು ಆಕಾಶದಷ್ಟು ಅಂತ ಹೇಳಿಲ್ಲ. ಯಾರಾದ್ರೂ ಹೇಳಿ ನೋಡೋಣ, ನನ್ನ ನಂಬಿಕೆ ಚಿಕ್ಕ ಸಾಸಿವೆ ಕಾಳಷ್ಟಿದ್ರು ಕೂಡ ನಿನ್ನ ಅದ್ಭುತದ ಸೈಜು ಬೆಟ್ಟದಷ್ಟಾಗಿರುತ್ತೆ. ನಿನ್ನ ನಂಬಿಕೆ ಸಾಸಿವೆ ಕಾಳಷ್ಟು ಚಿಕ್ಕದಾಗಿದ್ರು ಸಾಕು, ಆ ಅದ್ಭುತ ಯಾವ ಲೆವೆಲ್ಗಿರುತ್ತೆ ಅಂದ್ರೆ ಬೆಟ್ಟ ಇಲ್ಲಿಂದ ಹೋಗಿ ಸಮುದ್ರದಲ್ಲಿ ಬೀಳಂದ್ರು ಕೂಡ ಅದು ಬೀಳುತ್ತೆ. ಸಂಬಡಿ ಪ್ರೈಸ್ ಹಿಮ್. ಯಾರಾದ್ರೂ ಹೇಳಿ, ನನ್ನ ಚಿಕ್ಕ ನಂಬಿಕೆ ನನಗೆ ದೊಡ್ಡ ಅದ್ಭುತವನ್ನ ದೇವರಿಂದ ತರುತ್ತೆ. ನನ್ನ ಬಲಹೀನತೆಯನ್ನ ಅರ್ಥ ಮಾಡ್ಕೊಳ್ಳೋ ದೇವರನ್ನ ನಾನು ಸೇವಿಸ್ತಾ ಇದ್ದೇನೆ. ಎಸ್, ನಾವು ನೀವೆಲ್ಲ ಕೆಲವು ಸಾರಿ ಅಂದ್ಕೊಳ್ಬೋದು, ಹಾಗಾದ್ರೆ ನಂಬಿಕೆ ಇದ್ರೆ ಸಂದೇಹನೇ ಬರಬಾರ್ದಾ? ನಾವೆಲ್ಲರೂ ಕೂಡ ನಂಬಿಕೆ ಜೊತೆಯಲ್ಲಿ ಸಂದೇಹದಲ್ಲೂ ಹೋಗ್ತಾ ಇರ್ತೇವೆ. ನಾವೆಲ್ಲ ಧೈರ್ಯ ಜೊತೆಯಲ್ಲಿ ಭಯವನ್ನು ಫೇಸ್ ಮಾಡ್ತಾ ಇರ್ತೇವೆ. ಆದ್ರೆ ನಿಜವಾದ ಕ್ರಿಸ್ತರ ಬದುಕೇನಂದ್ರೆ, ನಮ್ಮ ಸಂದೇಹಗಳನ್ನ ಮೀರಿ ನಮ್ಮ ನಂಬಿಕೆ ನಿಲ್ಲಲಿ. ನಮ್ಮ ಭಯವನ್ನ ಮೀರಿ ದೇವರು ನನ್ನ ಕಾದೇ ಕಾಯ್ತಾರೆ ಅನ್ನುವ ಧೈರ್ಯ ಈಚೆ ಬರಲಿ. ಆಗ ಇದುವರೆಗೂ ಕಂಡು ಕೇಳರಿಯದ ಭಯಂಕರವಾದ ಅದ್ಭುತವಾದ ದೇವ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ನಾವು ಕಾಣ್ತೇವೆ. ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ನನಗೆ ಭಯ ಇದೆ. ಆ ಭಯದ ಮಾತನ್ನ ಕೇಳಿದಿರಾ? ದೇವರು ನನ್ನೊಳಗಡೆ ಮಾತಾಡುವ ಧೈರ್ಯದ ಮಾತಿಗೆ ನಾನು ಕಿವಿಗೊಡ್ತೇನೆ. ಹಲ್ಲೆಲೂಯಾ. ನನ್ನೊಳಗಡೆ ಕೆಲವು ಸಂದೇಹಗಳಿದೆ. ಓ, ದೇವ್ರ ವಾಕ್ಯ ಕೇಳುವಾಗ ಚೆನ್ನಾಗಿತ್ತು, ಓ ಪ್ರೇಯರ್ ಮಾಡುವಾಗ ಚೆನ್ನಾಗಿತ್ತು, ಆದರೆ ನಿಜವಾಗ್ಲೂ ನನ್ನ ಘಟನೆಗಳನ್ನ ಫೇಸ್ ಮಾಡುವಾಗ, ನಿಜ ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ಹೋಗಿ ತಗೊಳ್ಳುವಾಗ ಎಲ್ಲೋ ಒಂದು ಕಡೆ ಇದು ಸಾಧ್ಯನಾ ಅನ್ನೋ ಸಂದೇಹ ನನ್ನಲ್ಲಿ ಹುಟ್ಟೋದು ಸಹಜ. ಆದರೆ ಆ ಸಂದೇಹಕ್ಕೆ ನಾನು ಕಿವಿಗೊಡಲ್ಲ, ನಂಬಿಕೆಯಿಂದ ನಾನು ಮಾತಾಡ್ತೇನೆ. ಎಲ್ಲ ನಿಮ್ಮ ಪಕ್ಕದಲ್ಲವ್ರಿಗೆ ಹೇಳಿ, ನಂಬಿಕೆನೂ ಇದೆ, ಸಂದೇಹನೂ ಇದೆ, ಧೈರ್ಯನೂ ಇದೆ, ಭಯನೂ ಇದೆ. ಆದರೆ ನಾನು ನೀವು ಮಾಡಬೇಕಾಗಿರೋ ಕಾರ್ಯ, ನಮ್ಮ ಒಳಗಡೆ ನಂಬಿಕೆ ಇರುವಾಗ ನಮ್ಮ ಮಾತೆಲ್ಲ ನಂಬಿಕೆ ಈಚೆ ಬರಲಿ. ನಮ್ಮ ಒಳಗಡೆ ಸಂದೇಹ ಇರುವಾಗ ಅದನ್ನ ತುಳಿರಿ. ಟರ್ನ್ ಯುವರ್ ನೇಬರ್ ಅಂಡ್ ಸೇ, ಡೌಟ್ ಯುವರ್ ಡೌಟ್ಸ್ ಬಟ್ ಟ್ರಸ್ಟ್ ಗಾಡ್. ಹಾಲೆಲೂಯಾ. ನಿಮ್ಮ ಅನುಮಾನಗಳನ್ನ ಅನುಮಾನಿಸಿ ನಿಮ್ಮ ನಂಬಿಕೆಯನ್ನ ಪ್ರಕಟಪಡಿಸಿ. ಎ ಸ್ಮಾಲ್ ಫೈತ್ ಆಫ್ ಮಸ್ಟರ್ಡ್ ಸೀಡ್ ಕ್ಯಾನ್ ರಿಲೀಸ್ ಯು ಎ ಮೈಟಿ ಮಿರಕಲ್ ಲೈಕ್ ಎ ಮೌಂಟೈನ್ ಇನ್ ಜೀಸಸ್ ನೇಮ್. ಹಾಲೆಲೂಯಾ. ಈ ದಿನ ನಾವು ದೇವರಿಗೆ ಹೇಳೋಣ, ದೇವರೇ, ನಾನು ನಿಮ್ಮನ್ನು ನಂಬ್ತೀನಿ. ಒಂದು ವೇಳೆ ಪರಿಸ್ಥಿತಿಗಳ ಪ್ರಭಾವದಿಂದ, ನಾನು ಹಾದು ಬಂದಿರೋ ಇಕ್ಕಟ್ಟುಗಳ ನಿಮಿತ್ತ, ಪ್ರಯತ್ನ ಮಾಡಿ ಮಾಡಿ ನಾನು ಸೋತೋಗಿರೋದ್ರಿಂದ, ನನ್ನ ವಾತಾವರಣದಲ್ಲಿ ಒಂದು ವೇಳೆ ನನ್ನ ನಂಬಿಕೆ ಏನಾದರೂ ಕಮ್ಮಿ ಆಗಿದ್ರು ಕೂಡ, ಕಡಿಮೆ ಆಗಿದ್ರು ಕೂಡ ಸಹಾಯ ಮಾಡಿ. ನಾನು ನಂಬ್ತೇನೆ, ನಿನ್ನ ಕೈಲಿ ಒಂದು ಅದ್ಭುತ ಮಾಡೋಕ್ಕಾಗುತ್ತೆ. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನೊಳಗಡೆ ಭಯ ಇದೆ, ಆದರೆ ನಾನು ಧೈರ್ಯದಿಂದ ಮಾತಾಡ್ತೇನೆ. ನನ್ನೊಳಗಡೆ ಸಂದೇಹ ಇದ್ರು ಅದನ್ನ ಪಕ್ಕ ತುಳಿದು ನಾನು ನಂಬಿಕೆಯ ಮಾತುಗಳನ್ನು ಆಡ್ತೇನೆ. ಎಲ್ಲ ಪಕ್ಕದಲ್ಲವ್ರಿಗೆ ಹೇಳಿ, ನಿನ್ನಲ್ಲಿ ನಂಬಿಕೆ ಸಾಸಿವೆ ಕಾಳಷ್ಟಿದ್ರೆ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿ ಹೋಗಂತ ನೀನೇ ಹೇಳ್ಬೇಕು. ಹಲ್ಲೆಲೂಯಾ. ಎಷ್ಟು ಜನ ಹೇಳಕ್ ರೆಡಿ ಆಗಿದ್ದೀರಿ, ನನ್ನ ಸಮಸ್ಯೆ ನಾನು ಬಿಟ್ಟು ಹೋಗ್ಲಿ, ನನ್ನ ಕಾಯಿಲೆ ಇವತ್ತೇ ಗುಣ ಆಗ್ಲಿ, ನನಗೆ ಬರಬೇಕಾಗಿರೋ ಹಣ ಇವತ್ತೇ ಬರಲಿ, ನಾನು ಎದುರು ನೋಡ್ತಾ ಇರೋ ಕಾರ್ಯದ ಅಸಾಧ್ಯಗಳ ಮಧ್ಯದಲ್ಲಿ ಯೇಸುವಿನ ನಾಮದಲ್ಲಿ ಇವತ್ತೇ ನನಗೆ ಅದ್ಭುತ ನಡೀಲಿ. ಕಾರಣ ನಾನು ನಂಬ್ತೀನಿ, ದೇವ್ರ ಕೈಲಿ ಎಲ್ಲವೂ ಸಾಧ್ಯ. ಎಲ್ಲ ನೆನ್ಪಿಟ್ಕೊಳ್ಳಿ, ನಮ್ಮ ಕೈಲಿ ಅಸಾಧ್ಯ, ಮನುಷ್ಯರಿಗೆ ಅಸಾಧ್ಯ, ಆದರೆ ನನ್ನ ದೇವರಿಗೆ ಎಲ್ಲವೂ ಸಾಧ್ಯ. ಕೊನೆಯದಾಗ ಒಂದೇ ಒಂದು ಮಾತು, ಆ ವಾಕ್ಯದ ಕೊನೆಯಲ್ಲಿ ಏನ್ ಹೇಳ್ತಾ ಇದೆ, ಈ ಶಿಷ್ಯರೆಲ್ಲ ಹೋಗಿ ಯೇಸು ಸ್ವಾಮಿನ ಕೇಳ್ತಾರೆ, ನಮ್ಮ ಕೈಲಿ ಯಾಕೆ ಆ ದೆವ್ವವನ್ನು ಓಡಿಸಕ್ಕೆ, ಆ ಹುಡುಗನನ್ನ ಸ್ವಸ್ಥ ಮಾಡಕ್ಕಾಗ್ಲಿಲ್ಲ. ಅವಾಗ ಅವ್ರೊಂದು ಮಾತು ಹೇಳ್ತಾರೆ, ಈ ಜಾತಿ ಆದರೋ, ಈ ಸಮಸ್ಯೆ ಆದರೋ
ಅದು ಗುಣ ಆಗ್ಬೇಕಾದ್ರೆ, ಬಿಡುಗಡೆ ಸಿಕ್ಬೇಕಾದ್ರೆ ಏನ್ ಮಾಡ್ಬೇಕು? ಅವಾಗ ಹೇಳ್ತಾ ಇದೆ, ಈ ಜಾತಿಯು ಈ ಜಾತಿಯು ದೇವರ ಪ್ರಾರ್ಥನೆ ಎಲ್ಲ ಮತ್ತು ಒಂದ್ಸರಿ ಹೇಳಿ, ದೇವರ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೇ ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಪಕ್ಕದಲ್ಲಿರೋರಿಗೆ ಹೇಳಿದನು. ಚೆನ್ನಾಗಿ 3 ಜನಕ್ಕೆ ಹೈ-ಫೈ ಕೊಟ್ಟು ಹೇಳಿ, ನೀವು ಎಷ್ಟು ವರ್ಷ ಹಳೆ ಬಿಲೀವರ್ ಆದ್ರು, ನೀವು ಪಾಸ್ಟರ್ ಆದ್ರು, ನೀವು ಎವ್ಯಾಂಜಲಿಸ್ಟ್ ಆದ್ರು, ನೀವು 200 ದೆವ್ವಗಳನ್ನ ಬಿಡಿಸಿದ್ರು, ನೀವು ಅದ್ಭುತಗಳ ಮೇಲೆ ಅದ್ಭುತಗಳನ್ನ ಜೀವನದಲ್ಲಿ ಹೊಂದಿದ್ರು, ನಾಳಿನ ನಿಮ್ಮ ಬದುಕನ್ನ ಅದ್ಭುತದ ಬದುಕಾಗಿ ದೇವರಲ್ಲಿ ಕಾಣಬೇಕಂದ್ರೆ, ನಿಮ್ಮ ಸವಾಲುಗಳ ಮೇಲೆ ಪ್ರತಿನಿತ್ಯ ಜಯ ಬೇಕಂದ್ರೆ, ಪ್ರತಿನಿತ್ಯ ಉಪವಾಸ ಮತ್ತು ಪ್ರಾರ್ಥನೆ ನಮ್ಮ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್. Whoever we may be the prayer warriors, we may have shaken the mountains till now, we may have seen the results in a wonderful way because of our prayers, we may be the mighty warriors in the kingdom of God, we may have prayed and casted thousands of demons, but still if we have to face tomorrow and we have to be victorious in every day-to-day life, we must have a regular fellowship with the Master through prayer and through fasting. What it shows, when we fast, we humble before God. When we pray, we have the steadfast faith and we have the continuous relationship with our Father. ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳಿ, ನಾವು ಯಾವಾಗ ಉಪವಾಸ ಮಾಡ್ತೇವೆ, ನಾವು ಹಂಬಲದಿಂದ ದೇವರ ಮುಂದೆ ತಗ್ಗಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡ್ತೇವೆ. ಯಾವಾಗ ಪ್ರಾರ್ಥಿಸ್ತೇವೆ, ನಮ್ಮ ತಂದೆಯ ಜೊತೆಯಲ್ಲಿ ಅನ್ಯೋನ್ಯವಾದ ಸಂಬಂಧವನ್ನು ಮುಂದುವರಿಸ್ತೇವೆ. ಅದು ನಮ್ಮ ನಂಬಿಕೆಯನ್ನು ಕಾಯುತ್ತೆ, ನಮ್ಮ ದೇವರ ಸಂಬಂಧದಲ್ಲಿ ನಮ್ಮನ್ನು ಬಲಪಡಿಸುತ್ತೆ, ಎಲ್ಲ ವಾತಾವರಣಗಳ ಮೇಲೆ ಜಯವನ್ನ ನಮ್ಮ ಲೈಫಲ್ಲಿ ತರುತ್ತೆ. ಪಕ್ಕದಲ್ಲಿರೋರ್ಗೆ ನೋಡಿ ಹೇಳಿ, ನಾನು ಪ್ರೇಯರ್ ಮಾಡ್ತೀನಿ, ನಾನು ಉಪವಾಸವಾಗಿ ದೇವರ ಮುಖವನ್ನು ಎದುರು ನೋಡ್ತೇನೆ, ನನ್ನ ನಂಬಿಕೆಯನ್ನ ನಾನು ಕಾಪಾಡ್ಕೋತೇನೆ. ಹಾಲೆಲೂಯಾ. ಈ ಸಂಜೆ ಎಷ್ಟು ಜನಕ್ಕೆ ಅದ್ಭುತಗಳ ಸಂಜೆ? How many people can declare and say this evening will going to be the evening of miracles in Jesus' name? Even though my faith may be small, it will going to produce mighty miracles in my life by the power of Jesus Christ. Hallelujah. Shall we pray together? ಮಹಾಪರಿಶುದ್ಧರಾದ ದೇವರೇ, ಈ ಸಂಜೆ ನಮ್ಮ ನಂಬಿಕೆ ಸ್ವಲ್ಪವಾಗಿದ್ರು ಅದು ಪರಿಪೂರ್ಣವಾಗಿರುವಾಗ ಎಲ್ಲ ರೀತಿಯಲ್ಲಿ ನಮ್ಮ ಮನಸ್ಸುಗಳಲ್ಲಿ ಸಂದೇಹಗಳು ಹುಟ್ಟು ಬರ್ಬೋದು, ಪರಿಸ್ಥಿತಿ ವಾತಾವರಣಗಳು ಭಯವನ್ನು ಹುಟ್ಟಿಸ್ಬೋದು. ಆದರೆ ಅದನ್ನು ತುಳಿದು ಅದನ್ನು ಪಕ್ಕ ಇಟ್ಟು ನಂಬಿಕೆಯ ಮಾತುಗಳನ್ನು ಆಡಿ ಧೈರ್ಯದಿಂದ ನಾವು ವಾತಾವರಣವನ್ನು ದೇವರ ಮೇಲಿನ ನಂಬಿಕೆ ಅದರಿಂದ ಉಂಟಾಗುವ ಧೈರ್ಯದಿಂದ ಎದುರಿಸುವಾಗ ಖಂಡಿತ ನಮ್ಮ ಜೀವನದಲ್ಲಿ ಅದು ಬಹಳ ಉನ್ನತವಾದ ಅದ್ಭುತಗಳನ್ನು, ಅತಿಶಯವಾದ ಮಹತ್ ಕಾರ್ಯಗಳನ್ನು ಉಂಟು ಮಾಡುತ್ತೆ ಅಂತ ಇವತ್ತು ವಾಕ್ಯದಲ್ಲಿ ಕೇಳಿದ್ದೇವೆ. ಹೌದು, ನಾವು ನಿನ್ನ ಸಹಾಯಕ್ಕಾಗಿ ಬೇಡ್ತಾ ಇದ್ದೇವೆ, ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಒಂದು ವೇಳೆ ಪರಿಸ್ಥಿತಿಗಳ ಪ್ರಭಾವದಿಂದ ನಮ್ಮ ನಂಬಿಕೆ ಕಮ್ಮಿ ಆಗಿದ್ರೆ, ನಮ್ಮ ನಂಬಿಕೆಯಲ್ಲಿ ಏನಾದರೂ ನಾವು ಸಂದೇಹಗಳೊಟ್ಟಿಗೆ ಕೂಡಿದ್ರೆ, ನಮ್ಮನ್ನ ಭಯ ಆವರಿಸಿಕೊಂಡಿದ್ರೆ, ನಿಮ್ಮ ಮೇಲೆ ನಂಬಿಕೆ ಇದೆ ದೇವರೇ, ಸಹಾಯ ಮಾಡಿ. ಎಸ್, ಈ ದಿನ ಪ್ರಾರ್ಥನೆಯಲ್ಲಿ ಯಾವ ವಾತಾವರಣಗಳಲ್ಲಿದ್ದರೂ ಕೂಡ ನಾವು ನಿಮ್ಮನ್ನು ನಂಬ್ತೀವಿ, ನಮ್ಮ ನಂಬಿಕೆ ಕಡಿಮೆ ಆದರೂ ಸಹಾಯ ಮಾಡಿ. ಅಂಥವರ ಹೃದಯಗಳಲ್ಲಿ ಭಯವನ್ನು ತೆಗೆದಾಕಿ, ಅಂಥವರ ಹೃದಯಗಳಲ್ಲಿರುವ ಸಂದೇಹಗಳನ್ನು ತೆಗೆದಾಕಿ. ಎಸ್, ನಾನು ನಂಬ್ತೀನಿ ದೇವ್ರ ಕೈಲಿ ಇದಾಗುತ್ತೆ, ಆದರೆ ನನಗೆ ನಿಜ ಈ ಅದ್ಭುತ ಇವತ್ತು ನಡೆಯುತ್ತಾ, ನನ್ನ ಕಾಯಿಲೆ ವಾಸಿ ಆಗುತ್ತಾ? ಅನೇಕ ಡಾಕ್ಟರ್ಗಳನ್ನು ಸಂಧಿಸಿದ್ದೇನೆ, ಅವ್ರು ಯಾರು ಆಗಲ್ಲ ಅಂತ ಹೇಳಿದ ಮೇಲೆ ಯೇಸು ಕೈಲಿ ಆಗುತ್ತಾ? ಅನೇಕ ದಿನಗಳಿಂದ ಪ್ರಯಾಸಪಟ್ಟು ನನ್ನ ಕೈಲಿ ಆಗದೆ ಇರುವ ಈ ಕಾರ್ಯ ಈ ಸಾಯಂಕಾಲ ದೇವ್ರ ಕೈಲಿ ಆಗುತ್ತಾ? ದೇವ್ರ ಕೈಲಿ ಎಲ್ಲವೂ ಆಗುತ್ತೆ, ಆದರೆ ನನ್ನ ಕೈಲಿ ನನಗೆ ಈ ಅದ್ಭುತ ಹೊಂದ್ಕೊಳ್ಳೋಕ್ಕಾಗುತ್ತಾ ಅನ್ನುವ ಅನೇಕ ಗೊಂದಲಗಳಲ್ಲಿರೋರಿಗೆ ಈಗಲೇ ನಿನ್ನ ಬಲ, ನಿನ್ನ ಸಹಾಯ ಉಂಟಾಗಲಿ. ಹೌದು ಸ್ವಾಮಿ, ನಿಮ್ಮ ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣ ಸಾಧಕವಾಗುವುದಂತ ಹೇಳಿರೋರು ಈಗಲೇ ಅದ್ಭುತಗಳನ್ನು ಕೊಡಿ. ಆ ವಾಕ್ಯವನ್ನು ನಾವು ಮುಂದುವರಿಸಿ ಓದೋದಾದ್ರೆ, ಆ ವಾಕ್ಯ ಹೇಳುತ್ತೆ, ಯೇಸು ಕೂಡಲೇ ಮಾತಾಡಿದರು. ಯೇಸುವನ್ನು ನೋಡಿದ ಕೂಡಲೇ ಆ ದೆವ್ವ ಅಬ್ಬರಿಸಿ ಆ ಮಗುವನ್ನು ಬಿಟ್ಟು ಹೊರಟೋಯ್ತು. ಸುತ್ತಲಿರೋರೆಲ್ಲ ನೋಡಿ ಹೇಳಿದ್ರು, ಮಗು ಸತ್ತೋಯ್ತೇನೋ. ಆದರೆ ಯೇಸು ಅವನ ಕೈ ಹಿಡಿದು ಎತ್ತುವಾಗ ಅವನ ಜೀವಂತವಾಗಿ ಎದ್ದು ದೇವರಿಗೆ ಸಾಕ್ಷಿಯಾಗಿ ನಿಲ್ತಾನೆ. ಹೌದು, ಈ ದಿನ ಅದೇ ರೀತಿಯಲ್ಲಿ ನಂಬಿಕೆಯಲ್ಲಿ ಒಂದು ವೇಳೆ ಕಡಿಮೆ ಆಗಿದ್ರು ಕೂಡ ನನಗೆ ಸಹಾಯ ಮಾಡಿ ದೇವರೇ, ನಿನ್ನ ನಂಬ್ತೇನೆ, ಆದರೆ ನನ್ನ ನಂಬಿಕೆಯಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಅನುಮಾನ ಇರ್ಬೋದು, ಭಯ ಇರ್ಬೋದು.
ನನಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅವ್ರಿಗೆ, ಈ ದಿನವೇ ನಿಮ್ಮ ಮಿರಕಲ್ ಇದ್ದು ನಡೆದಾಡ್ಲಿ. ಯೇಸುವಿನ ನಾಮದಲ್ಲಿ ಈ ದಿನ ನಿಮ್ಮ ಜೀವನದಲ್ಲಿ ಸಂತೋಷ, ಸಂಭ್ರಮ, ಬಿಡುಗಡೆ, ಆಶೀರ್ವಾದಗಳು ಉಂಟಾಗಲಿ. ಫಾದರ್, ಐ ಸ್ಪೀಕ್ ಅಂಡ್ ಐ ಪ್ರೊಫೆಸೈ ಅಂಡ್ ಐ ಡಿಕ್ಲೇರ್ those who are all asking for your help by the little faith, the small faith, but I pray by the power of the Holy Spirit, mighty miracles will going to happen. They will going to rise up and testify your goodness and your power that will going to manifest right now. Shika baba baba darabadala karabahandalaba. Dihandolo rogodolo rabakatalaba rama shika badalaba laba shandalaba. I speak healing. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಪ್ರಕಟಿಸ್ತೇವೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ, ವಿಮೋಚನೆಯನ್ನು ಪ್ರಕಟಿಸ್ತೇವೆ. ಯೇಸುವಿನ ನಾಮದಲ್ಲಿ ಅಸಾಧ್ಯವಾದ ಅದ್ಭುತಗಳನ್ನು ಪ್ರಕಟಿಸ್ತೇವೆ. ಕರ್ತನ ಸಹಾಯ ಮಾಡಿ ಪ್ರತಿಯೊಬ್ಬರ ಜೀವನ ಮಾರ್ಪಡಲಿ. ಎಲ್ಲ ನಮ್ಮ ಇಕ್ಕಟ್ಟುಗಳ ಮಧ್ಯದಲ್ಲಿ ಬರಬೇಕಾಗಿರೋ ಹಣಗಳು ಬಿಡುಗಡೆ ಆಗಲಿ. ಎಲ್ಲ ಕೆಲಸ ಇಲ್ದಿರೋರು ಹೊಂದ್ಕೊಳ್ಳಿ. ಯಾವ ಪರಿಸ್ಥಿತಿಯಲ್ಲಿ ನಂಬಿ ಬೇಡ್ತಾ ಇದ್ರು, ಒಂದು ವೇಳೆ ನಂಬಿಕೆ ಕಮ್ಮಿಯಾಗಿದ್ರು ಸಹಾಯ ಮಾಡಿ. ಪ್ರತಿದಿನ ಈ ದಿನ ಮೊದಲುಗೊಂಡು ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ತೊಡಗುವ ನಿಮಿತ್ತ ನಂಬಿಕೆಯನ್ನ ದೃಢಪಡಿಸಿಕೊಂಡು, ಹೆಚ್ಚಿಸಿಕೊಂಡು, ಅನುಮಾನ, ಸಂದೇಹ, ಭಯಗಳನ್ನು ಆಚೆ ಹಾಕಿ ಧೈರ್ಯದಿಂದ, ನಂಬಿಕೆಯಿಂದ ಮಾತಾಡುವವರು ಎಲ್ಲದರಲ್ಲಿ ಜಯಶಾಲಿಗಳಾಗಿ ನಿನ್ನ ಮಹತ್ತರವಾದ ಅದ್ಭುತಗಳಿಗೆ ಸಾಕ್ಷಿ ಕೊಡುವವರಾಗುವಂತೆ ಅನುಗ್ರಹಿಸಿ, ಕಟಾಕ್ಷಿಸಿ ಅಂತ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಬೇಡ್ತೇನೆ, ಜೀವವುಳ್ಳ ತಂದೆ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಕರ್ತರ ಎರಡನೇ ಬರುವಿಕೆವರೆಗೂ ನಿಮ್ಮೆಲ್ಲರೊಟ್ಟಿಗೆ ಶಾಶ್ವತವಾಗಿರಲಿ. ನಾನು ನಂಬ್ತೇನೆ ಈ ಸಂಜೆ ಭಯಂಕರವಾದ, ಮಹತ್ತರವಾದ ಅದ್ಭುತಗಳನ್ನ ದೇವರು ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಮಾಡಿದ್ದಾರೆ. ನಿಮ್ಮ ಸಾಕ್ಷಿಗಳಿಗಾಗಿ ನಾವು ಕಾಯ್ತಾ ಇರ್ತೇವೆ. ಕರ್ತರ ದೊಡ್ಡ ಕಾರ್ಯಗಳೊಂದಿಗೆ ಸಾಕ್ಷಿಗಳಾಗಿ ನಿಮ್ಮನ್ನ ಕರೆತರಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬಿ ವಿತ್ ಯು.